ಕರ್ನಾಟಕದ ತುಮಕೂರಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣಕ್ಕೆ ಇಂದು ರಾಜ್ಯ ಸರ್ಕಾರ ಶಂಕುಸ್ಥಾಪನೆ ಮಾಡಿತು. ಕಾರ್ಯಕ್ರಮದಲ್ಲಿ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷರಾದ ರಘುರಾಮ್ ಭಟ್ ಮಾತನಾಡಿ ಹರ್ಷ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನಾನು ಕೂಡ ಒಬ್ಬ ಕ್ರಿಕೆಟ್ನ ದೊಡ್ಡ ಅಭಿಮಾನಿ. ತುಮಕೂರು ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಲಿದೆ. ಬರೋಬ್ಬರಿ 41 ಎಕರೆ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣಕ್ಕೆ ಕ್ರಿಕೆಟ್ ಅಸೋಸಿಯೇಷನ್ಗೆ ನೀಡಿದ್ದೇವೆ ಅಂತ ಹೇಳಿದರು. ಗ್ರಾಮೀಣ ಮಟ್ಟದಲ್ಲೂ ಕ್ರಿಕೆಟ್ ಬೆಳೆಯಬೇಕು, ಇದರಿಂದ ಅನೇಕ ಹುದ್ದೆಗಳು ಸೃಷ್ಟಿಯಾಗಲಿವೆ. ರಾಜ್ಯದ ಜನಕ್ಕೆ ಮತ್ತೊಂದು ಉದ್ಯೋಗದ ಅವಕಾಶ ಸಿಗಲಿದೆ ಎಂದು ಮಾತನಾಡಿದರು. ನಂತರ ಶಾಸಕ ಸುರೇಶ್ ಗೌಡರವರ ಕಾಲೆಳೆದ ಸಿಎಂ ಸಿದ್ದರಾಮಯ್ಯ, ರಾಜ್ಯದ ಬೊಕ್ಕಸದಲ್ಲಿ ಇನ್ನೂ ಹಣ ಇದೆ, ಇಂತಹ ಒಳ್ಳೆ ಕೆಲಸಗಳಿಗೆ ಮಾತ್ರ ಬಳಸ್ತೇವೆ ಅಂತ ಮಾತನಾಡಿದರು. ನಮ್ಮ ಸರ್ಕಾರದ ಬಳಿ ದುಡ್ಡೇ ಇಲ್ಲ ಅಂತ ಮಾತನಾಡ್ತೀರಾ, ಇನ್ನೊಂದು ಕಡೆ ನಮ್ಮ ಬಳಿ ಅನುದಾನ ಕೇಳ್ತೀರಾ ಎಂದು ಮಾತನಾಡಿದರು. ಇದಕ್ಕೆ ಸಾಥ್ ಕೊಟ್ಟ ಗೃಹ ಮಂತ್ರಿ ಜಿ ಪರಮೇಶ್ವರ್ ನಗುಮುಖದಿಂದ ತಲೆ ಆಡಿಸಿದರು. ಶಿರಾದ ಭಗೀರಥ ಅಂತ ಬೇರೆ ಹೆಸರು ತಗೊಂಡಿದ್ರು ಅವರು, ಅಲ್ಲಿ ಹೇಮಾವತಿ ನೀರು ತಂದು ಈಗ ಅವ್ರ ಊರ್ ಕಡೆನೇ ಈ ಸ್ಟೇಡಿಯಂ ತಂದಿದ್ದಾರೆ. ಏನೋ ಇದೆ ಜಯಚಂದ್ರ ಸಾಹೇಬ್ರ ಹತ್ರ. ಬೌಲಿಂಗ್ ಮಾಡಿದ್ದಾರೆ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಬೌಲಿಂಗ್ ಮಾಡಿದ್ರು. ಅಲ್ಲಿ ಏನ್ ನಡೀತಿದೆ ಅಂತ ಅಂದ್ಬಿಟ್ಟು ವೇದಿಕೆಯಲ್ಲಿ ಕಾಣ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಇಂಟ್ರೆಸ್ಟ್ ನಮ್ಮ ಎಲ್ಲ ತುಮಕೂರಿನ ಕ್ರೀಡಾ ಪ್ರೇಮಿಗಳು ನೋಡ್ತಾ ಇದ್ದಾರೆ. ಜಿ ಪರಮೇಶ್ವರ್ ಅವರು ಈಗ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಈಗ ನಂತರ ಸುರೇಶ್ ಗೌಡರವರು ಅವರು ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಹಾಗೆ ಈಗ ರಾಜನ್ ಅವರು ನಮ್ಮ ಸಹಕಾರಿ ಸಚಿವರು ಅವರು ಮಾಡ್ತಿದ್ದಾರೆ. ಪರಮೇಶ್ವರ್ ಅವರು ವಿಕೆಟ್ ಕೀಪಿಂಗ್. ಈಗ ಮೊನ್ನೆ ಡಿಸಿ ಅವರು ಫಸ್ಟ್ ಸ್ಲಿಪ್ ಅಲ್ಲಿ ಇದ್ದಾರೆ. ಫೀಲ್ಡ್ ಪ್ಲೇಸ್ಮೆಂಟ್ ಫಾರ್ ಸಿಎಂಸ್ ಬ್ಯಾಟಿಂಗ್. ಆಲ್ ಆರ್ ಸರೌಂಡಿಂಗ್ ದ ಪಿಚ್. ಇಟ್ ಈಸ್ ಪರ್ಮಿಟೆಡ್ ಮೋರ್ ದನ್ 11 ಮೆಂಬರ್ಸ್ ಕ್ಯಾನ್ ಬಿ ಫೀಲ್ಡಿಂಗ್ ಅಂತ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಗಣ್ಯಮಾನ್ಯರೊಂದಿಗೆ ವೇದಿಕೆ ಕಡೆ ಆಗಮಿಸ್ತಾ ಇದ್ದಾರೆ. Now we are receiving Honorable Chief Minister of Karnataka State, Siddaramaiah ji. ಮುಖ್ಯಮಂತ್ರಿಗಳು ವೇದಿಕೆ ಕಡೆ ಆಗಮಿಸ್ತಾ ಇದ್ದಾರೆ. ಅವರೊಂದಿಗೆ ಎಲ್ಲ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಯಾವುದೋ ಮ್ಯಾಚ್ ಆಗ್ತಾ ಇದೆ ಅನ್ನುವ ಅವರೊಂದಿಗೆ ಶ್ರೀ ಮಾದೇವಪ್ಪ ಅವರು ಮಾನ್ಯ ಸಾಮಾಜಿಕ ಕಲ್ಯಾಣ ಇಲಾಖೆ ಸಚಿವರು ಹಾಗೂ ಎಸ್.ಆರ್. ಶ್ರೀನಿವಾಸ್ ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನಿಯಮಿತ ಕರ್ನಾಟಕ ಸರ್ಕಾರ, ಇವರೊಂದಿಗೆ ಕೆಎಸ್ಸಿಐಯ ರಘುರಾಮ್ ಭಟ್ ಅವರು ಅಧ್ಯಕ್ಷರು ಹಾಗೂ ಸಂಪತ್ ಕುಮಾರ್ ಅವರು ಉಪಾಧ್ಯಕ್ಷರು ಹಾಗೂ ಶ್ರೀ ಎ. ಶಂಕರ್ ಅವರು ಕಾರ್ಯಾಧ್ಯಕ್ಷರು ಈಗ ಉಪಸ್ಥಿತರಿದ್ದಾರೆ. ಅವರೊಂದಿಗೆ